ಅಸ್ಸಲಾಮ್ ವಲೈಕುಮ್. ನಮಸ್ಕಾರ ಕರ್ನಾಟಕ. ಇವತ್ತು ಮುಖ ತೊಳೆದಿರೋ ಸೀದಾ ಎತ್ತಿ ನಾನು ಹೋಗಿದ್ದೆ ಗಾಡಿ ಎತ್ತಕ್ಕೆ. ಏನೀಗಂದರೆ ಗಾಡಿ ಎತ್ತಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ನಾನು ಹೋಗಿದ್ದೆ ಸೀದಾ ನಮ್ಮ ಮಾಮ ಮನೆ ಹತ್ರ. ನನ್ನ ಜಯ ನೋಡಿ ಇವಾಗ ಹಾಯ್ ಹೆಲೋ ಅಂತವಳೆ. ಆಮೇಲೆ ಹೋಗಿದ್ದೆ ಸೀದಾ ನಮ್ಮ ಮಾಮ ಜೊತೆ ಗ್ಯಾರೇಜ್ಗೆ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಗಾಡಿ, ಅದಕ್ಕೋಸ್ಕರ ಗ್ಯಾರೇಜ್ ಹೋಗಿದ್ದೆ. ಅಲ್ಲಿಂದ ಸೀದಾ ನಾನು ಹೋಗಿದ್ದೆ. ಏರ್ ಹಿಡಿಸ್ಕೊಂಡು ಆಮೇಲೆ ಡ್ಯೂಟಿ ಮಾಡೋಣ ಅಂತ ಡ್ಯೂಟಿ ಮಾಡ್ತಾಯಿದ್ದೆ. ಏರೆಲ್ಲ ಹಿಡ್ಸ್ಕೊಂಡು ಆಮೇಲೆ ನಮ್ಮ ರುದ್ರ ಫೋನ್ ಮಾಡಿದ್ದ, ಇಲ್ಲೇ ಇದ್ದೀನಿ ಬಾ ಹಂಗೆ ಹಿಂಗೆ ಅಂತ ಮಾತಾಡಬೇಕು ಅಂತ. ನೋಡಿದ್ರೆ ಹೋಗಿ ಪಾನಿಪುರಿ ತಿಂತವನೆ. ನಾನು ರೋಸಾ ಇದ್ದೀನಿ, ನಾನು ಫಾಸ್ಟಿಂಗಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಏನಂತ ಹೇಳಿ ಇವನಿಗೆ. ನಾನು ಮುಂದೆನೇ ಪಾನಿಪುರಿ ಹಿಂಗೈತೆ ಹಂಗೈತೆ ಅಂತ ತಿಂತವನು. ಇವರಿಬ್ಬರು ರೋಹಿತ್ ಮತ್ತು ಇವನು ತಿಂದ್ಬಿಟ್ಟು ಸರಿ ಹೋಗ್ರು ಅಂತ ಇವ್ರಿಗೆ ಬಾಯ್ ಅಂತ ಹೇಳ್ಬಿಟ್ಟು ನಾನು ಡ್ಯೂಟಿ ಹೊರಡ್ತಾ ಇದ್ದೆ. ಆಮೇಲೆ ಗ್ಯಾಸ್ ಇದ್ದಿಲ್ಲ, ಗ್ಯಾಸ್ ಹಾಕಿಸ್ದೆ. ಗ್ಯಾಸ್ ಹಾಕೋಷ್ಟು ಟೈಮಲ್ಲಿ ಗ್ಯಾಸ್ ಹಾಕ್ಬಿಟ್ಟು ನೋಡಿ ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ, ಏನೋ ಗೊತ್ತಿಲ್ಲ. ಇದ್ದಂಗೆ ಗಾಡಿ ಆಫ್ ಆಗಿದ್ದು ಏನು ಗೊತ್ತಿಲ್ಲ. ಇದು ಸ್ಟಾರ್ಟೇ ಆಗ್ತಾ ಇದ್ದಿಲ್ಲ. ಆಮೇಲೆ ಫ್ಯೂಸ್ ಎಲ್ಲ ಚೆಕ್ ಮಾಡಿದೆ, ಕರೆಕ್ಟಾಗೇ ಇತ್ತು. ಆಮೇಲೆ ಹಿಂದೆ ಒಂದು ಫ್ಯೂಸ್ ಇರುತ್ತೆ, ಅದು ಚೆಕ್ ಮಾಡಬೇಕಿತ್ತು. ಆಮೇಲೆ ಅದು ಚೆಕ್ ಮಾಡಿದೆ, ಅದು ಕರೆಕ್ಟಾಗೇ ಇತ್ತು. ಆದರೂ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಸುಮ್ಮನೆ ಹೋದೆ, ಗ್ಯಾಸ್ ಇರಿಸಿದೆ, ಗ್ಯಾಸ್ ಹಾಕ್ಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಆಗ್ತಾಯಿಲ್ಲ. ಆಮೇಲೆ ಸ್ಟಾರ್ಟ್ ಆಯಿತು. ನನಗೆ ಏನೋ ಹಂಗೆ ಸೆಲ್ಫ್ ಹೊಡ್ಕೊಂಡಿದ್ದೆ. ಆಮೇಲೆ ಸ್ಟಾರ್ಟ್ ಆಯಿತು. ಆಮೇಲೆ ಸೀದಾ ಡ್ಯೂಟಿ ಮಾಡ್ತಾಯಿದ್ದೆ. ಆಮೇಲೆ ಇಫ್ತಾರಿ ಟೈಮ್ ಆಗಿತ್ತು. ಇಬ್ಬರು ಬಂದಿದ್ದರು ನನ್ನ ಮಾತಾಡೋಕ್ಕೆ. ಆಮೇಲೆ ಸರಿ ಅಂದ್ಬಿಟ್ಟು ಇವ್ನು ನೋಡಿ ನಾನು ಇಫ್ತಾರಿ ಮಾಡ್ತಾಯಿದ್ದೀನಿ, ಆಚೆನೇ ನೀರು ತೊಗೊಂಡು ಇವ್ನು ನನ್ನ ಜೊತೆ ಇದ್ದ. ಇವನು ಪಾರ್ಸಲ್ ಕೊಟ್ಬಿಟ್ಟು ಬರ್ತಾವನೆ. ಆಮೇಲೆ ಬಾ ಸಮೋಸ ತಿನ್ನೋಣ ಅಂತ ಎಲ್ಲರೂ ಸಮೋಸ ತಿನ್ನೋಕೆ ಹೋಗಿದ್ವಿ. ಸಮೋಸ ಜಲೇಬಿ ಎಲ್ಲ ನಾನು ಆಟೋಲ್ಲಿ ತೊಗೊಂಡು ಅಲ್ಲಿ ಕೂತ್ಕೊಂಡು ನಾವು ತಿಂತಾಯಿದ್ವಿ. ಆಮೇಲೆ ನೋಡಿದ್ರೆ ಹೆವಿ ಟ್ರಾಫಿಕ್. ಇವನ್ನ ಬಿಟ್ಬಿಟ್ಟು ಬಂದೆ. ರೈಲ್ವೆ ಗೇಟ್ ಫುಲ್ಲು ಜಾಮ್, ನಮ್ಮ ಮನೆ ರೋಡು ಹೆವಿ ಅಂದರೆ ಹೆವಿ ಟ್ರಾಫಿಕ್. ಆಮೇಲೆ ಸೀದಾ ಬಂದಿದ್ದೆ ಮನೆ ಕಡೆ. ಆಮೇಲೆ ಹೋಗಿದ್ದೆ ಮತ್ತೆ ಝೋಯಾ ಹತ್ರ ಹೋಗ್ಬಿಟ್ಟು ಮತ್ತೆ ಇಲ್ಲ ಅಂದ್ಲು. ಆಮೇಲೆ ಅಷ್ಟೇ ಇವತ್ತು ನಾವು ಮನೆಗೆ ಬಂದು ಗಾಡಿ ನಿಲ್ಲಿಸಿದೆ. ನಾಳೆ ಸಿಗೋಣ, ಬಾಯ್ ಬಾಯ್.